ನಮಸ್ಕಾರ. ಇನ್ಫೋ ವಿತ್ ಸ್ವಾತಿ ಚಾನೆಲ್ಗೆ ಎಲ್ರಿಗೂ ಆತ್ಮೀಯವಾದ ಸ್ವಾಗತ. ಗೃಹಲಕ್ಷ್ಮಿಯರಿಗೆ ಇವಾಗ ಒಂದು ಅಪ್ಡೇಟ್ ಬಂದಿದೆ. ನಿಮ್ಮ ಹೆಸರು ಈ ಪಟ್ಟಿಯಲ್ಲಿ ಏನಾದ್ರೂ ಇಲ್ಲ ಅಂತ ಅಂದ್ರೆ ನಿಮ್ಗೆ ಗೃಹಲಕ್ಷ್ಮಿ ಹಣ ಬಿಡುಗಡೆ ಆಗೋದಿಲ್ಲ ಅಂಡ್ ಮಾಡೋದಿಲ್ಲ ಅಂತ ಕೂಡ ಸರ್ಕಾರದವರು ತಿಳಿಸ್ತಾ ಇದ್ದಾರೆ. ಇದ್ರ ಜೊತೆಗೆ ಈಗ ಬಾಕಿ ಇರುವಂತಹ ಹಣ ಕೂಡ ಜಮಾ ಆಗ್ಲಿಕ್ಕೆ ಶುರುವಾಗಿದೆ. ಇದ್ರ ಬಗ್ಗೆ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ವಿಚಾರಣ ತಿಳಿಸ್ಕೊಡ್ತೀನಿ. ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ವಿಡಿಯೋನ ಕಂಪ್ಲೀಟ್ ಆಗಿ ಸ್ಕಿಪ್ ಮಾಡ್ದಿರೋ ಹಾಗೆ ವಾಚ್ ಮಾಡಿ ಅಂತ ಕೇಳ್ಕೊಂಡ. ಈಗ ಗೃಹಲಕ್ಷ್ಮಿದು ನಮಗೆ ಬರ್ಬೇಕಾಗಿರೋದು 23-24ನೇ ಕಂತಿನ ಹಣ. ಅದು ನಮಗೆ ಸೆಪ್ಟೆಂಬರ್ ಮತ್ತೆ ಅಕ್ಟೋಬರ್ದು. ಸರ್ಕಾರದವ್ರು ಹೇಳ್ತಾ ಇರೋ ಪ್ರಕಾರ ಇದೆರಡು ತಿಂಗಳು. ಆದ್ರೆ ತುಂಬಾ ಜನಕ್ಕೆ ವಾಸ್ತವದಲ್ಲಿ 21ನೇ ಕಂತಿನ ಹಣ ಸಮೇತ ಬಂದಿಲ್ಲ ಅಂತ ನಂಗೆ ಕಮೆಂಟ್ ಅಲ್ಲಿ ತಿಳಿಸ್ತಾ ಇದ್ದೀರಾ. ಮೊದಲನೇದಾಗಿ ಅರ್ಥ ಮಾಡ್ಕೊಳ್ಳಿ, ಪ್ರತಿದಿನ ರೇಷನ್ ಕಾರ್ಡ್ ನ ಕ್ಯಾನ್ಸಲೇಷನ್ ಮಾಡ್ತಾ ಇದಾರಲ್ವಾ, ಈ ಕ್ಯಾನ್ಸಲೇಷನ್ ಪಟ್ಟಿಯಲ್ಲಿ ನಿಮ್ಮ ಹೆಸರು ಏನಾದ್ರೂ ಇದೆಯಾ ಅನ್ನೋದನ್ನ ಮುಖ್ಯವಾಗಿ ನೀವು ಫಸ್ಟ್ ಚೆಕ್ ನ ಮಾಡ್ಕೋಬೇಕಾಗತ್ತೆ. ಯಾಕಂದ್ರೆ ನೀವು ಚೆಕ್ ಮಾಡ್ಕೊಂಡಿಲ್ಲ ಅಂತ ಅಂದ್ರೆ ನಿಮ್ಮ ರೇಷನ್ ಕಾರ್ಡ್ ಕ್ಯಾನ್ಸಲ್ ಇಫ್ ಇನ್ ಕೇಸ್ ಆಗಿದ್ರೆ ನಿಮ್ಗೆ ಖಂಡಿತವಾಗ್ಲೂ ಹಣ ಬರೋದಿಲ್ಲ. ನಾನು ಲಾಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಕ್ಲಿಯರ್ ಆಗಿ ಹೇಳಿದೀನಿ, 45 ಡೇಸ್ ಒಳಗೆ ನಿಮ್ಮ ಕ್ಯಾನ್ಸಲ್ ಆಗಿರುವಂತ ರೇಷನ್ ಕಾರ್ಡ್ ನ ಕೂಡ ಕೊಡ್ತಾರೆ ಅಂತ ಹೇಳ್ಬಿಟ್ಟು. ಫಸ್ಟ್ ಆಫ್ ಆಲ್ ನಿಮ್ಮ ರೇಷನ್ ಕಾರ್ಡ್ ಕ್ಯಾನ್ಸಲೇಷನ್ ಆಗಿದೆಯಾ ಅನ್ನೋದ್ರ ಬಗ್ಗೆ ಪರಿಶೀಲನೆ ಮಾಡ್ಕೊಂಡು ಆಮೇಲೆ ಗೃಹಲಕ್ಷ್ಮಿ ಹಣ ಯಾಕೆ ಬರ್ತಿಲ್ಲ ಅಂತ ನಿಮ್ಗೆ ಅಲ್ಲೇನೆ ಉತ್ತರ ಸಿಗುತ್ತೆ. ಇಫ್ ಇನ್ ಕೇಸ್ ಕ್ಯಾನ್ಸಲ್ ಆಗಿದ್ರೆ ತಹಸೀಲ್ದಾರ್ ಆಫೀಸ್ಗೆ ಹೋಗಿ ಲೆಟರ್ ನ ಕೊಟ್ಟು 45 ಡೇಸ್ ಒಳಗಡೆ ನಿಮ್ಗೆ ಹೊಸ ರೇಷನ್ ಕಾರ್ಡ್ ನ ಅವರು ಸಬ್ಮಿಟ್ ಮಾಡ್ತಾರೆ, ಡಿಸ್ಟ್ರಿಬ್ಯೂಟ್ ಕೂಡ ಮಾಡ್ತಾ ಇದ್ದಾರೆ. ಇದು ಸರ್ಕಾರದವರೇ ಸ್ವತಃ ಈ ಒಂದು ನ್ಯೂಸ್ ನ ಅನೌನ್ಸ್ ಮಾಡಿರುವಂತದ್ದು. ಸೊ ಈಗ 23-24ನೇ ಕಂತಿನ ಹಣ ನಮ್ಗೆ ಯಾವ್ದು ಈ ಸೆಪ್ಟೆಂಬರ್ ಮತ್ತೆ ಅಕ್ಟೋಬರ್ದು ಏನ್ ಹಣ ಬರಬೇಕಾಗಿದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮೊನ್ನೆನೂ ಹೇಳಿದ್ರು ದೀಪಾವಳಿ ಸಮಯಕ್ಕೆ ನಾವು ಅಮೌಂಟ್ ನ ರಿಲೀಸ್ ಮಾಡ್ತೀವಿ ಅಂತ. ಬಟ್ ಅದು ಕೇವಲ ಒಂದು ಕಂತಿನ ಹಣ 23 ಮಾತ್ರ ರಿಲೀಸ್ ಮಾಡಿರೋದು. ಸೆಪ್ಟೆಂಬರ್ ತಿಂಗಳದು, ಇವಾಗ ನಾವು ಅಕ್ಟೋಬರ್ ಅಲ್ಲಿ ಇದೀವಿ, ಸೆಪ್ಟೆಂಬರ್ದು ಬರ್ಬೇಕು, ಅಕ್ಟೋಬರ್ದು ಬರ್ಬೇಕು, ಆಗಸ್ಟ್ ಬರ್ಬೇಕು, ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ದು ಬರ್ಬೇಕಾಗಿರೋದು. ಅಕ್ಟೋಬರ್ದು ಮುಂದಿನ ತಿಂಗಳು ಬರುತ್ತೆ ಬಿಡಿ, ಈ ಲೆಕ್ಕ ಬೇಡ ನಮ್ಗೆ. ಬಟ್ ಆಗಸ್ಟ್ ಸೆಪ್ಟೆಂಬರ್ದು ಹಣ ಯಾವ ರೀತಿ ಆಗಿದೆ ಅಂದ್ರೆ ಆಗಸ್ಟ್ ಬಿಡುಗಡೆ ಮಾಡಿದರೆ ಬಹುಶೇಕಡ 50% ಮಹಿಳೆಯರಿಗೆ ಆಗ್ಲೇ ಆಗಸ್ಟ್ ತಿಂಗಳ ಹಣ ಎಲ್ಲರ ಖಾತೆಗೂ ಜಮಾ ಆಗಿದೆ ಅಂತ ಸರ್ಕಾರದವರು ತಿಳಿಸ್ತಾ ಇದ್ದಾರೆ. ಸೊ 50% ಅಲ್ಲಿ ನನ್ಗೆ ಬಹಳಷ್ಟು ಜನ ರೀಸೆಂಟ್ ಆಗು ಸಮೇತ ಕಮೆಂಟ್ ಹಾಕ್ತಾ ಇದ್ದೀರಾ, ನಮ್ಗೆ ರಿಸೀವ್ ಆಯ್ತು, ಕೊಪ್ಪಳ ರಿಸೀವ್ ಆಯ್ತು, ಆಮೇಲೆ ಬಹುಶಃ ಕೊಡಗು ರಿಸೀವ್ ಆಯ್ತು ಅಂತ ಏನು ಕಮೆಂಟ್ ಹಾಕಿರೋದನ್ನ ನಾನು ನೋಡ್ತಾ ಇದ್ದೆ. ಸೊ ನಿಮಗೆ 50% ಜನರಿಗೆ ಇದು ಅಮೌಂಟ್ ರಿಲೀಸ್ ಆಗಿದೆ. ಸೊ ಇನ್ನ 50% ಜನಕ್ಕೆ ಏಕಕಾಲದಲ್ಲಿ ಅಮೌಂಟ್ ಬರಲ್ಲ. ಇದಕ್ಕೆ ಕಾಲಾವಕಾಶ ತಗೊಳುತ್ತೆ. ಹಬ್ಬನೂ ಮುಗಿತು ಗೊತ್ತು ನನಗೆ, ಬಟ್ ಆರಾಮಾಗಿ ಹಣ ಬರುತ್ತೆ, ಎಲ್ಲೂ ಹೋಗಲ್ಲ ಅಂಡ್ ಆ ಹಣ ಕೂಡ ನಿಮ್ಗೆ ಮೋಸ ಆಗಲ್ಲ. ಬಟ್ ಸೆಪ್ಟೆಂಬರ್ ತಿಂಗಳು ಹಣ ಮಾತ್ರ ನಿಮ್ಗೆ ವಿಪರೀತವಾಗಿ ತಡ ಆಗುವಂತ ಚಾನ್ಸಸ್ಗಳು ತುಂಬಾ ಹೆಚ್ಚಾಗಿದೆ. ಬಿಕಾಸ್ ಇವಾಗ ದೀಪಾವಳಿ ಅದು ಇದು ಅಂತ ಹೇಳಿ ಆ ದೇವಸ್ಥಾನಕ್ಕೆ ಫಂಡಿಂಗು ಅದು ಇದು ಅಂತ ಹೇಳಿ ಸರ್ಕಾರದವ್ರು ಇದ್ದ ದುಡ್ಡೆಲ್ಲ ಖಾಲಿ ಮಾಡ್ಕೊಂಡಿರೋ ಕಾರಣ ಸೆಪ್ಟೆಂಬರ್ ತಿಂಗಳದು ನಮ್ಗೆ ತುಂಬಾ ತಡ ಆಗುವಂತ ಚಾನ್ಸಸ್ ಇದೆ. ಬಟ್ ಇವಾಗ ಆಗಸ್ಟ್ ತಿಂಗಳದು ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ. ಇನ್ನೊಂದು ವಿಚಾರ ಏನು ಅಂದ್ರೆ, ನಿಮ್ಮ ಹೆಸರು ಈ ರೇಷನ್ ಕಾರ್ಡ್ ಅಲ್ಲಿ ಇದೆಯಾ ಅಂತ ಚೆಕ್ ಮಾಡ್ಕೋಬೇಕು. ಆಹಾರ ವೆಬ್ಸೈಟ್ಗೆ ಹೋಗ್ಬಿಟ್ಟು ಈ ರೇಷನ್ ಅಂತ ಒಂದು ಆಪ್ಷನ್ ಇರುತ್ತೆ, ಅಲ್ಲಿ ಹೋಗಿ ನಿಮ್ಮ ಜಿಲ್ಲೆ ಎಲ್ಲಾನು ಹಾಕಿದ್ರೆ ನಿಮ್ಮ ರೇಷನ್ ಕಾರ್ಡ್ ಆಕ್ಟಿವ್ ಆಗಿದೆಯೋ ಇಲ್ವೋ ಅಂತ ಹೇಳಿ ಗೊತ್ತಾಗುತ್ತೆ. ಈ ರೇಷನ್ ಕಾರ್ಡ್ ಅಲ್ಲಿ ನಿಮ್ಮ ಪಟ್ಟಿ ಹೆಸರು ಆಕ್ಟಿವ್ ಇದ್ರೆ ಮಾತ್ರ ನಿಮ್ಗೆ ಗೃಹಲಕ್ಷ್ಮಿ ಹಣ ಕೊಡೋದು ಅಂತ ಕೂಡ ಇವಾಗ ಹೊಸದಾಗಿ ಲೇಟೆಸ್ಟ್ ನ್ಯೂಸ್ ನ ಹೇಳ್ತಾ ಇದ್ದಾರೆ. ಸೊ ಈ ಒಂದು ಪಟ್ಟಿಯಲ್ಲಿ ನಿಮ್ ಹೆಸರಿದೆಯಾ ಮೊದಲನೇದಾಗಿ ಚೆಕ್ ಮಾಡ್ಕೊಳ್ಳಿ. ಇಫ್ ಇನ್ ಕೇಸ್ ಹೆಸರಿಲ್ಲ ಅಂತ ಅಂದ್ರೆ ಅದಕ್ಕೆ ರೇಷನ್ ಕಾರ್ಡ್ ಏನ್ ತೊಂದರೆ ಆಗಿದೆ ಅಂತ ಹೇಳಿ ನೀವು ಬೆಂಗಳೂರು ಕರ್ನಾಟಕ ಹೋದ್ರೆ ಅವರು ತಿಳಿಸ್ಕೊಡ್ತಾರೆ. ನಂತರ ನೀವು ಅದನ್ನ ಕರೆಕ್ಷನ್ ಮಾಡಿಸ್ಕೊಂಡು ರೇಷನ್ ಕಾರ್ಡ್ ಸರಿ ಮಾಡ್ಕೊಂಡ್ರೆ ನಿಮ್ಗೆ ಎಲ್ಲ ಗೃಹಲಕ್ಷ್ಮಿ ಹಣ ಕೂಡ ನಿಮ್ಮ ಖಾತೆಗೆ ಬಂದು ಜಮಾ ಆಗುತ್ತೆ. ಸೊ ಸದ್ಯದ ಮಟ್ಟದಲ್ಲಿ ಇವಾಗ ಯಾರಿಗೆಲ್ಲ ಆಗಸ್ಟ್ ತಿಂಗಳದು ಅಮೌಂಟ್ ಕ್ರೆಡಿಟ್ ಆಗಿದೆ, ಆಗ್ತಾ ಇದೆ, ಹಂತ ಹಂತವಾಗಿ ಪ್ರತಿಯೊಬ್ಬರಿಗೂ ಆಗುತ್ತೆ. ತಲೆ ಕೆಡ್ಸ್ಕೋಬೇಡಿ. ಯಾಕಂದ್ರೆ ಒಂದ್ ಜಿಲ್ಲೆಗೆ ಬಂತು ಅಂದ್ರೆ ಎಲ್ಲ ಜಿಲ್ಲೆಗೂ ಬರುತ್ತೆ ಅನ್ನೋ ಒಂದು ನಂಬಿಕೆ ಕೂಡ ಬರುತ್ತೆ. ಯಾವ ಯಾವ ಜಿಲ್ಲೆಗೆ ಅಮೌಂಟ್ ಗಳು ಬಂದಿದೆ ದಯವಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ. ಸದ್ಯದ ಮಟ್ಟದಲ್ಲಿ ಗೃಹಲಕ್ಷ್ಮಿ ಇದೊಂದೇ ಅಪ್ಡೇಟ್ ಇರೋದು. ನೆಕ್ಸ್ಟ್ ಯಾವ್ದೇ ರೀತಿ ಅಪ್ಡೇಟ್ ಬಂದರೂ ನಾನು ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಅದಕ್ಕಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಒತ್ತಿಟ್ಕೊಳ್ಳಿ, ನೋಟಿಫಿಕೇಶನ್ ಬರುತ್ತೆ, ಅವಾಗ ನಿಮ್ಗೆ ವಿಡಿಯೋಸ್ ಕೂಡ ಮಿಸ್ ಆಗಲ್ಲ. ಸಿಗೋಣ ಮತ್ತೊಂದಷ್ಟು ವಿಡಿಯೋ ಒಂದಿಗೆ. ನಮಸ್ಕಾರ.